ಹೆಸರು ಗಣೇಶ್ ಅಂತ. ನಮ್ಮದು ಕಾವಲಸಹಳ್ಳಿ ಗ್ರಾಮ. ಈ ನಮ್ಮ ಕಮಸಂದ್ರ ಗ್ರಾಮದಲ್ಲಿ ನಮ್ಮದು 4 ಎಕರೆ ಜಮೀನಿತ್ತು. ಅದರಲ್ಲಿ 2 ಬೋರ್ ಹಾಕಿದ್ವಿ. ಒಂದರಲ್ಲಿ ಸುಮಾರಾಗಿ ನೀರು ಸಿಕ್ತು, ಒಂದರಲ್ಲಿ ಜಾಸ್ತಿ ನೀರು ಸಿಕ್ತು. ಅದು 4 ದಿನ ನೀರು ಓಡಿಸಿದ ಮೇಲೆ ಕಮ್ಮಿ ಆಯಿತು. ಆಗ ನಮ್ಮ ಪಾಯಿಂಟ್ ಮಾಡಿದಂಥ ಮದನ್ ಕುಮಾರ್, ಜಿಯೋಲಜಿಸ್ಟ್ ಮದನ್ ಕುಮಾರನ್ನು ವಿಚಾರಿಸಿದಾಗ ಅದು ಭೂಗರ್ಭದಲ್ಲಿ ನೀರು ಪದೇ ಪದೇ ಎತ್ತಾ ಇದ್ರೆ ಹಿಂಗಾಗುತ್ತೆ, ನೀನು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿಸ್ಕೊ ಅಂತ ಹೇಳಿದ್ರು. ಆಗ ನಾನು ದೇವರಾಜ್ ರೆಡ್ಡಿ ಸಾರನ್ನು ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟರು. ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ನನಗೆ ಮಳೆ ನೀರು ಕೊಯ್ಲಿನ ಬಗ್ಗೆ ಹೇಳಿದರು. ಮತ್ತು ನಾನು ಮಾಡ್ಕೊಡ್ತೀನಪ್ಪ, ನೀನು ಹೇಳಿದರೆ ಒಪ್ಕೊಂಡ್ರೆ ಅಂತ ಹೇಳಿದ್ರು. ಅದಕ್ಕೆ ನಾನು ಅವರ ಟೀಮನ್ನು ಫೋನ್ ಮಾಡಿ ಕರೆಸ್ಕೊಂಡು ಇದೆಲ್ಲ ಮಾಡ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆ ಬಂದು ನಮಗೆ ಎಲ್ಲ ರೀತಿ ಸಹಕಾರ ಕೊಟ್ಟು ನೋಡಿ ಈ ರೀತಿ 10 ಅಡಿಗೆ 10 ಅಡಿ ತೆಗೆದು ಅದಕ್ಕೆ ಬೋರ್ಡ್ರಸ್ಸು 40 mm 20 mm ಮತ್ತು ಚಿಪ್ಸ್ ಹಾಕಿ ಮೆಶ್ಶು 3-4 ಥರ ಮೆಶ್ ಮಾಡಿ ಕೇಸಿಂಗ್ಗೆ ಹೋಲ್ ಹೊಡೆದು ಎಲ್ಲ ರೆಡಿ ಮಾಡಿಕೊಟ್ಟಿದ್ದಾರೆ. ಮತ್ತು 2-3 ಸಲ ಹೇಳಿದಾಗ 2 ಸಲ ಬಂದು ವಿಸಿಟ್ ಕೊಟ್ಟು ನಮಗೆ ಬೇಕಾದ ಮಾರ್ಗದರ್ಶನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ನಾವು ಸುಮಾರು ಊರು ಸುತ್ತ 4-5 ಬೋರ್ ಹಾಕಿದ್ವಿ. ಬೋರಲ್ಲಿ ನೀರುಗಳು ಇದೇ ರೀತಿ ಬಂದು ಕಮ್ಮಿ ಆಗ್ತಾಯಿದ್ವು. ಅದರಿಂದ ನಮ್ಮ ಮದನ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಮತ್ತು ನಮ್ಮ ದೇವರಾಜ ರೆಡ್ಡಿ ಅವರ ಮಾರ್ಗದರ್ಶನದಲ್ಲಿ ನಾವು ಮಳೆ ನೀರು ಕೊಯ್ಲನ್ನು ಇದು ಮಾಡ್ತಾಯಿದ್ದೀವಿ. ಆನೇಕಲ್ ತಾಲೂಕು ಇದು ಕಮಸಂದ್ರ ಗ್ರಾಮ. 4 ಎಕರೆ 16 ಗುಂಟೆ ನಮ್ಮದು ಜಮೀನಿದೆ, ನಮ್ಮ ಕುಟುಂಬದ್ದು. ಇಲ್ಲಿ ಸುತ್ತಮುತ್ತ ನೀರು ಸ್ವಲ್ಪ ನಮ್ಮದು ಕಮ್ಮಿನೇ ಬರುತ್ತೆ, ಹೇಳ್ಕೊಳ್ಳೋಂಥ ನೀರೇನಿಲ್ಲ. ಅದರಿಂದ ಯಾರಾದರೂ ಮಾಡೋಂಗಿದ್ರೆ ದಯವಿಟ್ಟು ನಮ್ಮ ದೇವರಾಜ ರೆಡ್ಡಿ ಸರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಮಳೆ ನೀರು ಕೊಯ್ಲು ಎಲ್ಲ ತಂತ್ರಾಂಶಗಳನ್ನ ಹೇಳಿಕೊಟ್ಟು ಮಾಡಿಸ್ಕೊಡ್ತಾರೆ. 76-766-355-63 ಕಾವಲಸಹಳ್ಳಿ ಗಣೇಶ್ ಅಂತ. ಯಾರಾದರೂ ನಮ್ಮ ಬೇಕಾದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಈ ಮಳೆ ನೀರು ಕೊಯ್ಲು ಬಗ್ಗೆ ದೇವರಾಜ ರೆಡ್ಡಿ ಅವ್ರನ್ನ ನಾನು ಬೇಕಾದರೆ ಕಾಂಟ್ಯಾಕ್ಟ್ ಕೊಡ್ತೀನಿ. ಅಥವಾ ನಾನು ರಿವ್ಯೂ ಬೇಕಂದ್ರೂ ಕೂಡ ನನ್ನ ಕಾಂಟ್ಯಾಕ್ಟ್ ಫೋನ್ ಮಾಡಿದ್ರೆ ನಾನು ಇದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಜಿಯೋಲಜಿಸ್ಟ್ ಅಂತ ನಮ್ಮ ಗಣೇಶನವರು ಸುಮಾರು ನಮ್ಮ ಹತ್ರ ಒಂದು 10-12 ಬೋರ್ ಕೊಡಿಸಿದ್ದಾರೆ. ಅವ್ರಿಗೆ ಚೆನ್ನಾಗಿ ನೀರು ಸಿಕ್ಕಿದಂಥ ಬೋರ್ವೆಲ್ಲು 4-5 ದಿನ ರನ್ ಆಗಿದ ತಕ್ಷಣ ಸ್ಲೋ ಆಗೋಯ್ತು. ಹಂಗಾಗಿ ಇದಕ್ಕೇನು ಪರಿಹಾರ ಅಂತ ಕೇಳಿದಾಗ ಈ ಥರ ಸೈಂಟಿಫಿಕಲಿ ಒಂದು ರೀಚಾರ್ಜ್ ಫಿಟ್ ಮಾಡ್ಕೊಳ್ಳಿ, ನಿಮಗೆ ಸಕ್ಸಸ್ ಆಗುತ್ತೆ ಅಂತ ಹೇಳಿದ್ದೀವಿ. ಹಂಗಾಗಿ ನಮ್ಮ ದೇವರಾಜ ರೆಡ್ಡಿ ಸರ್ ಅವ್ರ ಟೀಮ್ನ ಕರೆಸಿ ಈ ಥರ ಮಳೆ ನೀರು ಕೊಯ್ಲನ್ನ ಮಾಡಿಸಿದ್ದೀವಿ. ಮುಂಗಾರುಗಳೆಲ್ಲ ತುಂಬ ಚೆನ್ನಾಗಿದ್ದಾವೆ. ಮಳೆ ನೀರು ಹಿಂಗಿದ್ರೆ ಒಂದೇ ವರ್ಷದಲ್ಲಿ ನಮಗೆ ರಿಸಲ್ಟ್ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಮಾಡಿಸಿದ್ದಾರೆ. ಇದೇ ರೀತಿ ಅವ್ರ ಫ್ರೆಂಡ್ಸ್ಗೆ ಮತ್ತು ರೈತರಿಗೆ ಮತ್ತು ಬೋರ್ ಕೊರೆಸಿದವರು ಅಂಥವ್ರಿಗೆ ಇವರು ಸಹಾಯ ಹೇಳಿ ಇದ್ರ ಬಗ್ಗೆ ಇಂಪಾರ್ಟೆನ್ಸ್ನ ತಿಳಿಸ್ಲಿ ಅಂತೇಳಿ ಅವ್ರಿಗೊಂದು ನೆನಪಿನ ಕಾಣಿಕೆ ಕೊಡ್ತಾಯಿದ್ವಿ. ಥ್ಯಾಂಕ್ ಯು ಸರ್.